2026 KD ಸಿನಿಮಾ ಓಡ್ತಾ ಇದೆ ಅಂತ ಕೇಳ್ಪಟ್ವಿ, ನಿಜಾನಾ ಸರ್? ಯಾವುದು ಸರ್? ಏನು ಗೊತ್ತಾ ಸರ್, ಸೂಪರ್ ಕಲೆಕ್ಷನ್ ಅಂತೂ ಸೂಪರು. ಹೆಂಗೆ ಗೊತ್ತಾ, ಕಾಟೇರ ಸೂಪ್ರಮ್ ಶೋ ಹೇಳ್ಕೊಬೇಕಂತ ಅಂಥ ಪಿಕ್ಚರ್ಗಳನ್ನೇ ಮೀರಿಸ್ತಾ ಇದೆ ಸರ್. ಇದು ಹೇಳ್ಕೊಬೇಕಂದ್ರೆ ಈ ಫಿಲಮ್ ಏನಂದರೆ, ಸ್ಟೋರಿ ಇಲ್ಲ ಅಂದ್ರೂ ಜನ ಎಲ್ಲ ಸಿಗುತ್ತೆ ಬಿಡಿ, ಕೊಡ್ತೀನಿ ಆಯ್ತು ಕೊಡ್ತೀನಿ. ಆದರೆ ಫಿಲಮ್ ಮಾತ್ರ ಸೂಪರು. ನಮ್ಮ ಥಿಯೇಟ್ರಲ್ಲಂತೂ 6 ಡೇಸ್ದಿಂದ ತುಂಬ ಎಲ್ಲ ಶೋನಲ್ಲೂ ಆಲ್ಸೋ ಒಂದೊಂದು ಶೋನಲ್ಲಿ ಒಂದು ಸ್ವಲ್ಪ ಡೈಲಾಗ್ ಬಂದೆ ಅಷ್ಟೇ. ಇನ್ನು ಉಳಿದ ಶೋನಲ್ಲೆಲ್ಲ ಚೆನ್ನಾಗಿದೆ ಕಲೆಕ್ಷನು. ನೈಟ್ ಶೋನಲ್ಲಿ ಒಂದು ಸ್ವಲ್ಪ ಇವತ್ತು ಸ್ವಲ್ಪ ಡೆಲ್ ಆಯಿತು ಅಷ್ಟೇ, ಯಾಕೆಂದರೆ ಮಳೆ ಬರ್ತಾ ಇರೋದ್ರಿಂದ ಒಂದು ಸ್ವಲ್ಪ ಇವಾಗ ಡೆಲ್ ಆಯಿತು. 7 ಗಂಟೆಯಿಂದ ಹೌಸ್ಫುಲ್ ಆಗಿದೆ. ಈಗ 7 ಗಂಟೆಯಲ್ಲಿ ಹೌಸ್ಫುಲ್ಲು, ಬಾಲ್ಕನಿ ಸೆಕೆಂಡ್ ಎಲ್ಲ ಫುಲ್ಲು, ಆಲ್ಮೋಸ್ಟು ಆನ್ಲೈನಲ್ಲೇ ಫುಲ್ ಆಗಿದೆ. ಅಂದರೆ ಜನ ಇಲ್ಲಿ ಟಿಕೆಟ್ಗೆ ನೆಕ್ಸ್ಟ್ ಶೋಗೆ ಬೇಕು ಅಂತ ಟಿಕೆಟ್ ತೊಗೊತಾ ಇದ್ದಾರೆ. ಈಗ 10 ಗಂಟೆ ಶೋ, ಈಗ 10ವರೆಗೆ ನೆಕ್ಸ್ಟ್ ಶೋ ಹೌದು. ನೋಡಿ, ಬೇರೆ ಈಗ ನಮ್ಮ ಫಿಲಮ್ ಯಾವುದೇ ಫಿಲಮ್ ಆದ್ರೂ ಚೆನ್ನಾಗಿಲ್ಲ ಅಂದರೆ ಸಂಡೇಗೆ ಲಾಸ್ಟ್ ಆಗೋಗುತ್ತೆ. ಇದು ಮಂಡೇ ಟ್ಯೂಸ್ಡೇ ಆದ್ರೂ ಫುಲ್ ಆಗ್ತಾಯಿದೆ. ಚೆನ್ನಾಗಿದೆ. ಆನ್ಲೈನಲ್ಲಿ ಮಿನಿಮಮ್ ಆಗ್ತಾಯಿದೆ. ಮತ್ತು ಟಿಕೆಟ್ ಇಶ್ಯೂ ಮಾಡೋದ್ರಲ್ಲಿ ನಾವು ಕೌಂಟ್ರ್ ಓಪನ್ ಮಾಡಿದ್ರೆ ಜನ ಬರ್ತಾನೆ ಇರ್ತಾರೆ. ಕೌಂಟ್ರ್ ಯಾವ ಶೋ ಬೇಕೋ ಎಲ್ಲ ಶೋನಲ್ಲೂ ಟಿಕೆಟ್ ಕೊಡೋದು, ಇಂಥ ಶೋ ಅನ್ನೋದೇ ಇಲ್ಲ ನಾವು. ಆಯ್ತಣ್ಣ, ಆಯಿತು, ಓಕೆ. ನಂಬರ್ ಹೇಳಿ, ಯಾವ ಶೋದು ಅಂತ ಹೇಳಿ. ಯಾವುದು ಇದು? ಆಯ್ತು. ಖುಷಿ ಇದೆ ಅಂತ. ಈ ವರ್ಷ 26ರಲ್ಲಿ ಈ ಥರ ಸಿನಿಮಾ ಯಾವ್ದು ಸರ್ ಬಂದಿತ್ತು? ಈ ಇದರಲ್ಲಿ ಸೂಪ್ರಮ್ ಶೋಗಿಂತ ಕಾಟೇರ ಇವಾಗ ಹೇಳ್ಕೋಬೇಕು ಅಂದರೆ ಕಾಟೇರ ಕಾಂತಾರ ಹೀಗೆ ಎಲ್ಲಗಿಂತ ಇವಾಗ ಹೇಳ್ಕೋಬೇಕು ಅಂದರೆ ಇವಾಗ ಈ ಮಲ್ನಾಡ್ ಇದರಲ್ಲಿ ಎಲ್ಲ ಕಾಂತಾರ ಸೂಪರು. ಅವ್ರದ್ದು ಪಿಕ್ಚರ್ ಚೆನ್ನಾಗೋಯ್ತು. ಸೂಪ್ರಮ್ ಶೋ ಚೆನ್ನಾಗೋಯ್ತು. ಅದು ಬಿಟ್ಟರೆ ಇವಾಗ ಕೇಡಿ ಇವ್ರ ಫಿಲಮು ತುಂಬ ದಿನದಿಂದ ಜನ ವರ್ಷಗಟ್ಟಲೆ ಇವಾಗ ರಿಲೀಸು ಅಂತ ಯಾಕೆ ಲೇಟ್ ಮಾಡಿದ್ರೆ ಗೊತ್ತಿಲ್ಲ. ಆದರೆ ಕೆಲವು ಜನ ಏನು ಅಂದ್ಕೊತಾರೆ ಗೊತ್ತಾ, ಪಿಕ್ಚರು ಹೋಗಲ್ವೇನೋ ಅದಕ್ಕೋಸ್ಕರ ಈ ಥರ ಇದು ಮಾಡೋರಂತ. ಆದರೆ ಇದು ಹಂಗೆ ಮಾಡಲಿಲ್ಲ. ಇದು ಪಿಕ್ಚರ್ ಚೆನ್ನಾಗಿರೋದಕ್ಕೆ ಟೈಮ್ ನೋಡಿ ಡೇಟನ್ನು ತಡೆ ಹಿಡಿದ್ರೂ ಒಳ್ಳೆ ಟೈಮಿಗೆ ಬಿಟ್ಟಿದ್ದಾರೆ. ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಬಿಟ್ಟರು ತುಂಬ ಈಗ 6 ದಿವಸ ಆದ್ರೂ ಸೂಪರು. ನಮ್ಮ ಪ್ರಸನ್ನ ಥಿಯೇಟ್ರಲ್ಲಿ ಹೇಳ್ಕೋಬೇಕು ಅಂದರೆ ಯಾವ ಥಿಯೇಟ್ರ್ ಹೆಂಗೋ ಗೊತ್ತಿಲ್ಲ ಬೆಂಗಳೂರಿನಲ್ಲಿ. ನಮ್ಮ ಪ್ರಸನ್ನ ಥಿಯೇಟ್ರಲ್ಲಿ ಯಾವ ಫಿಲಮ್ ಹಾಕಿದ್ರು ಅಷ್ಟೇ ಜನ, ಯಾಕೆಂದರೆ ನೀಟ್ನೆಸ್ ಇದೆ, ಚೆನ್ನಾಗಿದೆ, ಸೌಂಡ್ ಎಫೆಕ್ಟ್ ಇದೆ, ಮತ್ತು ಪ್ರತಿಯೊಂದು ಅಷ್ಟೇ ವಿಶಾಲವಾಗಿದೆ. ಪ್ರಸನ್ನ ಪ್ರಮೋದ್ ಅಂದರೆ ಒಂದು ಹೆಸರು ಬೆಂಗಳೂರಿಗೆ. ಆ ಮಟ್ಟಿಗೆ ಈ ನಮ್ಮ ಥಿಯೇಟ್ರು ಸುತ್ತಮುತ್ತ ಜನನೂ ಅಷ್ಟೇ, ಔಟ್ಸೈಡ್ ಜನನೂ ಅಷ್ಟೇ. ಪ್ರಸನ್ನ ಪ್ರಮೋದ್ ಅಂದರೆ ಇಡೀ ನಮ್ಮ ಈಗ ನೋಡಿ ಮುರಳಿ ಸರ್ ಇಷ್ಟಪಟ್ಟು ನಮ್ಮ ಈ ಫಿಲಮ್ನ ಕೇಡಿನ ಸುಮಾರು ದಿವಸದಿಂದ ಹೇಳ್ಕೊಂಡು ಇದನ್ನು ಇಲ್ಲೇ ಹಾಕಬೇಕು ಅಂತ ಹೇಳಿ ಅವ್ರಿಗೆಲ್ಲರಿಗೂ ಹೇಳ್ಕೊಂಡು ಇಲ್ಲಿ ಫಿಲಮ್ ಹಾಕ್ಸಿದ್ರು ಮುರಳಿ ಸರು. ಆದರೆ ಫಿಲಮ್ ಮಾತ್ರ ಸೂಪರಾಗಿ ಬಂತು. ಅವ್ರಿಗೆ ಇನ್ನೂ ಖುಷಿ, ಅದರಿಂದ ಅವ್ರಿಗೆ ಸಂತೋಷ. ಅವರೇ ಹೇಳ್ತಾಯಿದ್ರು, ನೋಡಿ ನಿಮ್ಮ ಥಿಯೇಟ್ರಿಗೆ ಹಾಕ್ಸಿದ್ದೀವಿ, ಚೆನ್ನಾಗಿ ಬಂತು ಕಲೆಕ್ಷನು, ನೀ ಏನು ಅಂತೀಯ ಅಂತ ನನಗೆ ಕೇಳ್ತಾಯಿದ್ರು. ಅದಕ್ಕೆ ನಾವು ಹೇಳ್ತಾಯಿದ್ದೀನಿ, ಮುರಳಿ ಸರ್ ಅವತ್ತಿಂದ ಹೇಳಿದ್ಕೂ ಸಾರ್ಥಕ ಆಯಿತು. ನಮ್ಮ ಥಿಯೇಟರ್ ತುಂಬ ಕಲೆಕ್ಷನ್ನು ಚೆನ್ನಾಗಿ ಕೊಟ್ಟಿವಿ. ಇವಾಗ 6 ದಿವಸನೂ ಚೆನ್ನಾಗಿ ಬಂತು ಕಲೆಕ್ಷನು. ಇನ್ನು ಮುಂದೆ ನಮ್ಮಲ್ಲಿ ಏನಂತಂದರೆ ನಾವು ಈ ದಿವಸನೇ ತೆಗಿತೀವಿ ಅಂತ ಹೇಳಲ್ಲ. ಯಾಕೆಂದರೆ ಕಲೆಕ್ಷನ್ ಚೆನ್ನಾಗಿದ್ದರೆ ನಮ್ಮ ಹೆಸರು ವಿನಯ್ ಅವರು ಈಗ ಇನ್ಚಾರ್ಜ್ ತೊಗೊಂಡಿದ್ದಾರೆ. ನಮ್ಮ ಆನಂದಪ್ಪ ಬಿಟ್ಟರೆ ಈಗ ವಿನಯ್ ಕೊಟ್ಟಿದ್ದಾರೆ. ವಿನಯರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಬುಕ್ ಮೈ ಶೋ ಅಂತೂ ಫುಲ್ಲು ಮಿನಿಮಮ್ ಇಷ್ಟು % ಅಂತ ಬುಕ್ ಮೈ ಶೋಗೆ ಬಿಡ್ತಿದ್ದಾರೆ. ಪಬ್ಲಿಕ್ ಬರೋರಿಗೆಲ್ಲ ಟಿಕೆಟ್ ಇಲ್ಲ ಅನ್ನೋಂಗಿಲ್ಲ, ಅವ್ರಿಗೂ ಟಿಕೆಟ್ ಇಶ್ಯೂ ಮಾಡಬೇಕು. ಮತ್ತು ಅವರು ಇದಕ್ಕೂ ಆಗಬೇಕು. ಫೋನ್ಪೇ ಮಿಷಿನಲ್ಲೂ ಅಷ್ಟೇ, ನಮ್ಮ ಫೋನ್ಪೇ ಮಿಷಿನ್ ಮಾಡಿಕೊಂಡು ಕ್ಯಾಶ್ ಇಲ್ಲ ಅಂದರೂ ಫೋನ್ಪೇ ಮಿಷಿನ್ ಕೊಡಲೇಬೇಕು ಅಂತ ಅದನ್ನು ಮಾಡ್ತಾಯಿದ್ವಿ. ಬಂದವ್ರಿಗೆಲ್ಲ ನಿರಾಸೆ ಆಗಲ್ಲ. ನಮ್ಮ ಪ್ರಸನ್ನ ಥಿಯೇಟ್ರು ಅವತ್ತಿಂದ ಇವತ್ತಿನವರೆಗೂ ನಮ್ಮ ತಿಮ್ಮಯ್ಯವ್ರ ಕಾಲದಿಂದ ಇವತ್ತಿನವರೆಗೂ ಹೆಸರು ಹಂಗೆ ಇದೆ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಉಳಿಸ್ಕೊತಾ ಇದ್ದಾರೆ. ಪ್ರಸನ್ನ ಥಿಯೇಟರ್ ಮ್ಯಾನೇಜ್ಮೆಂಟ್ ಆಗಿ ಈ ವರ್ಷದ ಬೆಸ್ಟ್ ಕಲೆಕ್ಷನ್ ಅಲ್ಲಿ ಕೇಡಿ ಸೇರುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಬೇರೆ ಪಿಕ್ಚರ್ಗಳು 3 ದಿವಸ ಅಷ್ಟೇ, ಈಗ 3 ಫಿಲಮ್ಗಳು ಬಂದವು ಒಂದೇ ಸರಿ. ಇವ್ರದೇ ಡಿಸ್ಟ್ರಿಬ್ಯೂಟ್ರು ಗಂಗಾಧರ್ ಅವರೇ, ಅವ್ರಿಗೆ ಗೊತ್ತು. ಆದರೆ ಈ ಥರ ಕಲೆಕ್ಷನ್ ಕೊಟ್ಟಿರೋದು ಅಂದರೆ ಕೇಡಿ. ಹೌದು. ಓಕೆ ಸರ್, ಕೆಲಸ ಮಾಡಿ. ತುಂಬ ಥ್ಯಾಂಕ್ಸ್.